ಗೈಸ್, ಇವತ್ತು ಟೈಮ್ ಬಂದ್ಬಿಟ್ಟು 12 ಆಗಿದೆ. ಇವಾಗ ಟೆಂಪಲ್ಗೆ ಹೋಗ್ಬೇಕು ಅಂತ ರೆಡಿ ಆಗ್ತಿದ್ದೀವಿ. ನಮ್ಮ ಅಕ್ಕ ಪೂಜೆ ಮಾಡಿ ಏನು ಮಾಡ್ತೈತೆ ನೋಡ್ಬೇಕು, ಬನ್ನಿ ಹೋಗಿ ನೋಡೋಣ. ಸ್ಕೂಲಿಂದ ಬಂದ್ರಾ? ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು? ಹಾಂ. ಹ್ಞೂ 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 ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಹಾಂ, ದೇವಸ್ಥಾನ. ಎಲ್ಲಿಗೆ? ಹ್ಞೂ, ಹೋಗೋಣ ನಡಿ. ನಿಧಾನ ನಿಧಾನ ಮೇಡಮ್. ಮೇಡಮ್, ಅಪ್ಪ ಅಂದ್ರೆ ಎಷ್ಟು ಇಷ್ಟ ಲಿಶುನ್ಗೆ? ಎಷ್ಟು? ಒಂದು ನಿಮಿಷ ಬಾಯಿಲಿ. ಲಿರಿಶಮ್ಮ, ನಾಳೆ ಸ್ಕೂಲ್ಗೆ ಹೋಗ್ತೀರಾ? ಹಾಂ, ಹೋಗ್ತೀರಾ? ಇಷ್ಟನಾ ಸ್ಕೂಲ್ ಅಂದರೆ? ಹಾಂ, ಸ್ಕೂಲು ಇವಾಗ ಸ್ಕೂಲಿಂದ ಬಂದು ಸೊ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ಅಲ್ಲೇ ರೆಡಿಯಾಗಿ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ಎಷ್ಟೊತ್ತಾಯ್ತು ರೆಡಿಯಾಗಿ? ಇವಾಗ ದೇವಸ್ಥಾನಕ್ಕೆ ಹೊರಡೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ದೇವಸ್ಥಾನಕ್ಕೆ ಹೊರಟಿರೋದು ಒಂದು ಸ್ಮಾಲ್ ಸ್ಟೋರಿ ಇದೆ. ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು. ನನ್ನ ತಂಗಿ ಪ್ರೀತಿ ಎಲ್ಲಾದರೂ ಕರ್ಕೊಂಡೋಗು, ನಾನು ಊರಿಗೆ ಹೋಗ್ತೀನಿ ಇನ್ನು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕೇಳ್ತಾಯಿದ್ಲು. ಸೊ ಹಂಗಾಗಿ ಈ ದೇವಸ್ಥಾನ ಚೂಸ್ ಮಾಡಿದ್ವಿ. ಹತ್ರ ಇದೆ, ಸೊ ಹೋಗ್ಬಿಟ್ಟು ಬರ್ಬೋದಂತ ಹೇಳ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕನ್ನಳ್ಳಿ. ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಇದೆ. ಸೊ ಇಲ್ಲಿ ನೀರು ಹಾಕಿಸ್ಕೊಳ್ಬೋದು, ಹಾಗೆ ದೃಷ್ಟಿಗಳನ್ನ ಸಹ ತೆಗೆಸ್ಕೊಬೋದು. ನೋಡ್ದಾ? ನಾವು ಯಾರು ಎಂಜಾಯ್ ಮಾಡಿದ್ವೋ ಇಲ್ವೋ ಗೊತ್ತಿಲ್ಲ, ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ. ಹೆಂಗ ಅನಿಸ್ತಾ ಇದೆ ದೇವಸ್ಥಾನಕ್ಕೆ ಬಂದಿರೋದು? ಚೆನ್ನಾಗಿದೆ ದೇವಸ್ಥಾನ. ಸಂತೋಷ್ ಅವರು ಇಲ್ಲೂ ಕೆಲಸ ಬಿಟ್ಟಿಲ್ಲ, ಆನೆಷ್ಟ ಕೆಲಸ ಮಾಡ್ತಾರೆ. ಇಲ್ಲಿ ನೋಡಿ ಎಷ್ಟು ಥರ ಐತೆ ಕಲ್ಲುಗಳು. ಎಷ್ಟು ಒಂದೈತಲ್ಲ ಆಮೇಲೆ ನೀನು ಅದ್ರೊಳಗಡೆ ಹೋಗು. ತಲೆ ಮದುವೆ ಆಗೈತೆ. ಅವಳು ನೋಡು, ಅವಳಿಗೆ ಎಂಜಾಯ್. ಇವಾಗ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನಾಗರ ಕಲ್ಲಿದೆ ಅಲ್ಲ, ಏನು ಸಕಾರ ಚೆನ್ನಾಗಿ ಮುಗ್ತಾವಳೆ ಗೈಸ್, ಮುಗ್ತಾ ಇದೆ ಗೈಸ್. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ನಾವು ಇಲ್ಲಿಂದ ಊಟ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ. ನಮ್ಮ ಲಿರೀಶ್ ಅದು ಇದು ಕೊಡ್ಸು ಅಂತ ಹೇಳ್ಬಿಟ್ಟು ಅವ್ರ ಡ್ಯಾಡಿಗೆ ಕೇಳ್ತಾ ಇದ್ಲು. ಹಾಗೆ ದಾರಿಲಿ ಬರ್ತಾ ಇದೊಂದು ಏನಂತಾರೆ, ಇದು ಕಾಯಿ ಥರ ಅದು ಕಾಣಿಸ್ತು. ಸೊ ಇದನ್ನು ತಿನ್ನೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ನಾವು ಚೂಸ್ ಮಾಡಿದ್ವಿ. ಇದು ಯಾವುದು ಕಾಯಿ ಅಂತ ಹೇಳ್ಬಿಟ್ಟು ನೇಮ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೇನು ಅಂತ. ಸೊ ಇದನ್ನು ತಿನ್ಕೊಂಡು ನಾವು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಗೈಸ್, ಇವಾಗ ನನ್ನ ಫ್ರೆಂಡ್ ಪೂಜಾಗೆ ಪ್ರ್ಯಾಂಕ್ ಮಾಡೋಣ ಬನ್ನಿ. ನಂಬರ್ ಡಯಲ್ ಮಾಡಿದ್ದೀನಿ. ಹಲೋ ಪೂಜಾ, ನಾನು ಯಶು. ಪೂಜಾ ವಾಕಿಂಗ್ ಹೋಗಿದ್ದೆ. ಪೂಜಾ ಹೇಳ ಬೇಡವಾ? ವಾಕಿಂಗ್ ಹೋಗಿದ್ದೆ. ನಡ್ಕೊಂಡು ಹೋಗ್ತಾ ಇದ್ವಿ ನಾನು ಪ್ರೀತಿ. ಕಿಸಿ ಬೇಡ, ನಗ್ಬೇಡ.
ಹಲೋ ನಿಧಾನ, ಮನೇಲೆಲ್ಲ ಅವ್ರೆ. ಐಫೋನ್ ಕಳ್ಕೊಂಬಿಟ್ಟೆ ಪೂಜಾ, ಯಾರು ಪಿಕ್ ಮಾಡ್ತಾ ಇಲ್ಲ. ಐಫೋನ್ ಕಳ್ದೋಯ್ತು ನಿಜ, ಪ್ರಾಮಿಸ್. ಅದು ಏರಿಯಾ ಒಳಗಡೆ ಹಿಂಗ್ ಹೋಗ್ತಾ ಇದ್ವಿ. ನಿಜ ಪೂಜಾ, ಥೂ ನಿಂದು ಒಳ್ಳೆ ಪ್ರ್ಯಾಂಕ್. ಮಾಡು ಫಸ್ಟು. ಇಲ್ಲಿ ಕೇಳಿಸ್ಕೊ, ಇಲ್ಲಿ ಯಾರು ಗೊತ್ತಿಲ್ಲ, ಮಾಮೂಲಿ ಆಕ್ಟಿವಾ ಬರುತ್ತಲ್ಲ ವೈಟ್ ಕಲರು. ಪ್ರೀತಿಗೂ ನಂಗೂ ಅವಾಗಿಂದ ಇವ್ರು ಹೆಂಗಪ್ಪ ಹೇಳೋದು ಅಂತ ಭಯ ಆಗ್ತೈತೆ. ಕಾಲ್ ಮಾಡಿದ್ರೆ ಪ್ರಾಮಿಸ್ ಪೂಜಾ, ನಿಜವಾಗ್ಲೂ ನಾನ್ಯಾಕೆ ಸುಳ್ಳು ಹೇಳಿ. ಫೋನ್ ಮಾಡು ಪ್ಲೀಸ್ ಪೂಜಾ, ಫೋನ್ ಮಾಡು. ನನ್ನ ಫೋನಿಂದ ಪಿಕ್ ಮಾಡ್ತಿಲ್ಲ. ಫೋನ್ ಅಕ್ಕ ಎತ್ತಿದ್ರ ಅಕ್ಕ, ನಿಜ ಅಕ್ಕ, ಅವ್ರ ಡ್ಯಾಡಿ ಬೇರೆ ಬಂದೈತೆ. ಅಯ್ಯೋ ಮಾಡು, ಬಟ್ ನಿಜವಾಗ್ಲೂ ಅಕ್ಕ ಅವ್ರಿಗೆ ಗೊತ್ತಿಲ್ಲ, ನಾವು ರೂಮ್ ಒಳಗಡೆನೆ ಕುಂತಿದೀವಿ. ಹಲೋ ಅಕ್ಕ, ಅವಾಗ್ಲೇ ರಿಂಗ್ ಆಗ್ತಿತ್ತು, ಈಗ ರಿಂಗೂ ಆಗ್ತಿಲ್ಲ. ಬೇಕಾದ್ರೆ ಒಂದ್ಸತಿ ಮಾಡಿ ನೋಡು. ನಾವಂತ ಅವಾಗ್ಲಿಂದ ನೋಡಿಲಿ ಇದೇ ಫೋನ್ ಅವ್ರ ಅಪ್ಪಂದು. ನಾನು ರೂಮಿಗೆ ನೋಡೋಣ ಅಂತ ಇಸ್ಕೊಂಬಂದು ಮಾಡಿ ಕೇಳ್ತಿದೀನಿ. ಅವರೆಲ್ಲ ಟಿವಿ ನೋಡ್ತಿದಾರ ಅಕ್ಕ. ನಿಜ ಭಯ ಆಗ್ತೈತೆ. ಯಶು ಅಕ್ಕ ನಿಜವಲ್ಲ, ಅದಕ್ಕೆ ಫೋನ್ ಅವಳು ಕಾಮಿಡಿ ಅಂತ ತಿಳ್ಕೊಂಡು ಅಕ್ಕ. ನೋಡಿ ಗೈಸ್, ಅವಳು 50% ನಂಬೋಳೆ, 50% ನಂಬಿಲ್ಲ. ಅಲ್ವಾ ಪ್ರಿ? ನಾನು ಬೇರೆ ಮದುವೆ ಎಂಗೇಜ್ಮೆಂಟ್ ಅಂತ ಪ್ರಾಂಕ್ ಎಲ್ಲ ಮಾಡ್ತಿದ್ದೆ. ಸೊ ಹಂಗಾಗಿ ಇವಾಗ ಅವಳು 50% ಪಕ್ಕ ನಂಬೋಳು ಕಣೆ ಪ್ರೀತಿ. ಹಿಂಗೆ ಮಾಡೋದು. ನೋಡೋಣ ಫ್ರೆಂಡ್ಸ್, ಕಾಲ್ಸ್ ಬರುತ್ತೆ. ಕಾಲ್ ಬಂದಾಗ ಕಂಟಿನ್ಯೂ ಮಾಡ್ತೀವಿ. ಆಲ್ರೆಡಿ ಅರ್ಧ ಪ್ರಾಂಕ್ ಆಗಿದ್ದಾಳೆ ಅವಳು. ಅದಕ್ಕೆ ಪಾಪ ಅವಳು ಮಾಡ್ತಾವಳೆ. ನೋಡೋಣ ಗೈಸ್, ನೆಕ್ಸ್ಟ್ ಯಾವ ಥರ ಕಾಲ್ ಮಾಡಿ ಏನು ಹೇಳ್ತಾಳೆ. ಗೈಸ್ ಏನು ಗೊತ್ತಾ, ನಾಳೆ ನನ್ನ ಪ್ರೀತಿಗೆ ಕಾಲೇಜ್ ಸ್ಟಾರ್ಟ್ ಗೈಸ್. ಹೋಗ್ತಾಳೆ ಒಬ್ಬಳೇ. ಹೆಂಗಿರೋದು ಏನೋ ಗೊತ್ತಾಗ್ತಿಲ್ಲ ಗೈಸ್, ಏನು ಮಾಡೋದು ಗೊತ್ತಾಗ್ತಿಲ್ಲ ಗೈಸ್. ನಾನು ಇವತ್ತೇ ಹೋಗ್ತಿದ್ದೆ, ಬಟ್ ನಮ್ಮ ಅಕ್ಕನೇ ಕಳಿಸ್ಲಿಲ್ಲ. ಸೊ ನಾಳೆಯಿಂದ ಮೊದಲೇ ಬೇಜಾರು. ಏನು ಮಾಡೋದು ಪ್ರೀ? ಏನು ಮಾಡೋಕ್ಕಾಗಲ್ಲ. ಹಾಂ ಓಕೆ ಬರ್ತೀನಿ. ಹಾಂ ಓಕೆ ಬರ್ತೀನಿ. ನೋಡಿ ಗೈಸ್, ಬರ್ತೀನಿ ಅಂತ ಹೇಳ್ತಾಳೆ. ಏನು ಮಾಡ್ತಾಳೋ ಮರ್ತೇ ಹೋಗ್ಬಿಡ್ತಾಳೆ ಅನ್ಸುತ್ತೆ. ಹಲೋ, ಹಂಗೇನಿಲ್ಲಮ್ಮ. ಹೌದಮ್ಮ. ಬೆಂಗಳೂರು ವೆದರ್ ಅಂತೂ ಚಿಂದಿ ಐತೆ ಅಲ್ವಾ. ಡೈಲಿ ವಾಕ್ ಮಾಡ್ತಾಳೆ ಗೈಸ್, ದಪ್ಪ ಆಗೋಕ್ಕೋಸ್ಕರ.